ಇನ್ನೊಬ್ಬರ ಬಗ್ಗೆ ತೀರ್ಮಾನ ಮಾಡುವ ಹಕ್ಕು ನಾವು ಅವರಿಗಿಂತ ಉತ್ತಮರಾಗಿದ್ದಾಗ ಮಾತ್ರ ಬರುತ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ತಾಳಿಪಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಮಿಕ್ಕಿರೋ ಅನ್ನಕ್ಕೆ ನೀರಾಗಿ ಕುದಿಯಕ್ಕೆ ಬಿಡಬೇಕು. ಒಂದು ಜಾರ್ಗೆ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ರೆಡಿ ಮಾಡಿಟ್ಕೊಂಡು ಇದು ಕುದೀತಿರುವಾಗ ಹಾಕಿ ಅದಕ್ಕೆ ಬೇಕಾದಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕು. ರೊಟ್ಟಿ ಹದದಲ್ಲಿ ಸರಿನಾ ಈ ರೀತಿ ರೆಡಿ ಮಾಡ್ಕೊಬೇಕು ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಆಮೇಲೆ ಕ್ಯಾರೆಟ್ ತುರಿ ರೆಡಿ ಮಾಡಿಕೊಂಡು ಸೌತೆಕಾಯಿ, ಕರಿಬೇವು, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಸರಿನ ಆರ್ದಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಆಮೇಲೆ ಹೆಚ್ಚಿಟ್ಕೊಂಡಿರೋ ತರಕಾರಿಗಳು ಏನಿದಾವವು ಅದನ್ನು ಒಂದೊಂದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಎಲ್ಲನೂ ಹಾಕಿದಾದ್ಮೇಲೆ ಚೆನ್ನಾಗಿ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಳ್ಬೇಕು. ನಂತರ ಆಯಿಲ್ನ ಮಿಕ್ಸ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಂಡು ಈ ರೀತಿ ತಟ್ಕೊಂಡು ಸ್ವಲ್ಪ ಉಜ್ಕೊಂಡು ರೆಡಿ ಮಾಡ್ಕೋಬೇಕು ತಾಳಿಪಟ್ಟನ್ನ. ನಂತರ ಹಂಚ್ಕಾದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ರೆಡಿ ಆಗುತ್ತೆ ತಾಳಿಪಟ್ಟು. ತುಂಬ ಹೆಲ್ದಿಯಾಗಿರುತ್ತೆ. ಎಲ್ಲ ತರಕಾರಿಗಳು ಆ್ಯಡ್ ಆಗುತ್ತಲ್ಲ ಇದರಲ್ಲಿ, ತುಂಬ ಹೆಲ್ದಿಯಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.